ಶುಗರ್ ಇದ್ದವರು ತಪ್ಪದೆ ಈ 6 ತರಕಾರಿಗಳನ್ನು ಸೇವಿಸಿ. ನಿಮ್ಮ ಶುಗರ್ ಕಂಟ್ರೋಲ್ನಲ್ಲಿ ಇರುತ್ತದೆ. ಹೆಚ್ಚಾದ ಶುಗರ್ ಕೂಡ ಸದಾ ಕಂಟ್ರೋಲ್ನಲ್ಲಿಯೇ ಇರುತ್ತದೆ. ನಮಸ್ಕಾರ ಸ್ನೇಹಿತರೆ, ನೀವು ಮಧುಮೇಹವನ್ನು ನಿರ್ವಹಿಸುತ್ತಿದ್ದರೆ ಸಾಕಷ್ಟು ಪೋಷಕಾಂಶಭರಿತ ಹೆಚ್ಚಿನ ಫೈಬರ್ ತರಕಾರಿಗಳನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ನಿರ್ವಹಣೆ ಮತ್ತು ದೀರ್ಘಕಾಲದ ಮಧುಮೇಹ ನಿರ್ವಹಣೆ ಎರಡಕ್ಕೂ ಸಹಾಯವಾಗುತ್ತದೆ. ಮಧುಮೇಹದ ಬಗ್ಗೆ ನಾವು ಸಾಮಾನ್ಯವಾಗಿ ರಕ್ತದಲ್ಲಿನ ಸಕ್ಕರೆ ಸಮಸ್ಯೆಯಂತೆ ಮಾತನಾಡುತ್ತಿದ್ದರೂ ಅದು ನಿಜಕ್ಕೂ ಅದಕ್ಕಿಂತ ಹೆಚ್ಚಿನ ರೋಗಗಳನ್ನು ದೇಹದಲ್ಲಿ ಸೃಷ್ಟಿಸುತ್ತದೆ ಎಂದು ಡಾಕ್ಟರ್ಸ್ ಹೇಳುತ್ತಾರೆ. ಟೈಪ್ 2 ಮಧುಮೇಹವು ಇನ್ಸುಲಿನ್ ಪ್ರತಿರೋಧಕ್ಕೆ ಸಂಬಂಧಿಸಿದ. ಇದು ಕೊಬ್ಬಿನ ಪಿತ್ತಜನಕಾಂಗ, ಹೃದಯ ಕಾಯಿಲೆ, ಅಸಹಜ ಕೊಲೆಸ್ಟ್ರಾಲ್ ಮಟ್ಟಗಳು, ಅಧಿಕ ರಕ್ತದೊತ್ತಡ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ಗಳಿಗೆ ಸಂಬಂಧಿಸಿದೆ. ಆದ್ದರಿಂದ ನಾವು ಮಧುಮೇಹಕ್ಕೆ ತಿನ್ನುವ ಬಗ್ಗೆ ಯೋಚಿಸುವಾಗ ಹೃದಯದ ಕಾಯಿಲೆ ತಡೆಗಟ್ಟುವಿಕೆ ಮತ್ತು ಕ್ಯಾನ್ಸರ್ ತಡೆಗಟ್ಟುವಿಕೆಗಾಗಿ ತಿನ್ನುವ ಬಗ್ಗೆಯೂ ಯೋಚಿಸಬೇಕು. ವಿವಿಧ ತರಕಾರಿಗಳು ವಿಭಿನ್ನ ಪೋಷಕಾಂಶಗಳು ಮತ್ತು ವಿವಿಧ ರೀತಿಯ ಫೈಬರ್ ಅನ್ನು ಹೊಂದಿರುತ್ತದೆ ಮತ್ತು ಅವೆಲ್ಲವೂ ಮಧುಮೇಹ ನಿರ್ವಹಣೆ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಮುಖ್ಯವಾಗಿದೆ. ಮಧುಮೇಹ ನಿರ್ವಹಣೆಗಾಗಿ ತಜ್ಞರು ಹೇಳಿರುವ 10 ಅದ್ಭುತ ತರಕಾರಿಗಳು ಇಲ್ಲಿವೆ. 1. ಕುಂಬಳಕಾಯಿಯನ್ನು ಹೋಲುವ ಚೀನಿಕಾಯಿ. ರೋಗಿಗಳಿಗೆ ಕುಂಬಳಕಾಯಿಯನ್ನು ಹೋಲುವ ಚೀನಿಕಾಯಿ ಒಂದು ಲಘು, ಮೃದು ಮತ್ತು ಪೋಷಣೆಯುಕ್ತ ಹಸಿರು ತರಕಾರಿ. ಮಧುಮೇಹ ಹೊಂದಿರುವ ರೋಗಿಗಳಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ಕಾರ್ಬೋಹೈಡ್ರೇಟ್ಗಳು ಮತ್ತು ಕ್ಯಾಲೋರಿಗಳಲ್ಲಿ ತುಂಬಾ ಕಡಿಮೆ. ಇದರ ಗ್ಲೈಸೆಮಿಕ್ ಸೂಚ್ಯಂಕ ಕೂಡ ತುಂಬಾ ಕಡಿಮೆಯಾಗಿದೆ. ಇದರ ಅರ್ಥ ಕುಂಬಳಕಾಯಿಯನ್ನು ಹೋಲುವ ಚೀನಿಕಾಯಿಯನ್ನು ಸೇವಿಸುವುದರಿಂದ ದೇಹದಲ್ಲಿನ ಸಕ್ಕರೆ ಮಟ್ಟವು ಇದ್ದಕ್ಕಿದ್ದಂತೆ ಹೆಚ್ಚಾಗುವುದಿಲ್ಲ. ಚೀನಿಕಾಯಿಯಲ್ಲಿ ಸಾಕಷ್ಟು ಫೈಬರ್ ಕಂಡುಬರುತ್ತದೆ, ವಿಶೇಷವಾಗಿ ಕರಗಬಲ್ಲ ಫೈಬರ್. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಆಹಾರವನ್ನು ಕ್ರಮೇಣ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದಲ್ಲದೆ ಕುಂಬಳಕಾಯಿಯನ್ನು ಹೋಲುವ ಚೀನಿಕಾಯಿಯು ವಿಟಮಿನ್ ಸಿ, ವಿಟಮಿನ್ ಎ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಇದು ಹೃದಯ ಕಾಯಿಲೆ, ಕಣ್ಣಿನ ತೊಂದರೆಗಳು ಮತ್ತು ಉರಿಯೂತದಂತಹ ಮಧುಮೇಹ ತೊಡಕುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ದೇಹವನ್ನು ನಿರ್ವಿಷಗೊಳಿಸಲು ಮತ್ತು ಇದನ್ನು ಸೇವಿಸುವುದು ಹೇಗೆ ಎಂದರೆ, ಮಧುಮೇಹ ರೋಗಿಗಳು ಸೂಪ್ ಮತ್ತು ತರಕಾರಿಗಳ ರೂಪದಲ್ಲಿ ಹುರಿದ ಅಥವಾ ಕುದಿಸಿ ತಿನ್ನಬಹುದು ಅಥವಾ ಸಲಾಡ್ಗಳಲ್ಲಿ ಸೇರಿಸಬಹುದು. 2. ಅಣಬೆಗಳು. ಮಶ್ರೂಮ್ ಹೆಚ್ಚಿನ ಪೌಷ್ಟಿಕಾಂಶ, ಕಡಿಮೆ ಕ್ಯಾಲೋರಿ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ಸ್ ನೈಸರ್ಗಿಕ ಆಹಾರ ಪದಾರ್ಥಗಳಾಗಿವೆ. ಇದನ್ನು ಮಧುಮೇಹ ರೋಗಿಗಳಿಗೆ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಇದು ಒಂದು ರೀತಿಯ ಶಿಲೀಂಧ್ರವಾಗಿದ್ದು ಇದನ್ನು ತರಕಾರಿಗಳಂತೆ ತಿನ್ನಲಾಗುತ್ತದೆ ಮತ್ತು ಸಕ್ಕರೆ ಅಥವಾ ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ವೇಗವಾಗಿ ಹೆಚ್ಚಿಸುವ ಯಾವುದೇ ಅಂಶವನ್ನು ಹೊಂದಿರುವುದಿಲ್ಲ. ವಿಶೇಷವಾಗಿ ಬೀಟಾ ಗ್ಲೂಕಾನ್ ಎಂಬ ಕರಗುವ ಫೈಬರ್. ಇದು ಆಹಾರದ ಜೀರ್ಣಕ್ರಿಯೆಯ ವೇಗವನ್ನು ನಿಧಾನಗೊಳಿಸುತ್ತದೆ ಮತ್ತು ರಕ್ತದಲ್ಲಿ ಸಕ್ಕರೆಯ ಹೀರಿಕೊಳ್ಳುವಿಕೆಯನ್ನು ನಿಯಂತ್ರಿಸುತ್ತದೆ. ಇದರ ಜೊತೆಯಲ್ಲಿ ಅಣಬೆಗಳಲ್ಲಿ ವಿಟಮಿನ್ ಡಿ, ಸೆಲೆನಿಯಂ, ಪೊಟ್ಯಾಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳು ಇರುತ್ತದೆ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ಇದು ಹೃದ್ರೋಗ, ಮೂತ್ರಪಿಂಡದ ಸಮಸ್ಯೆ ಮತ್ತು ನರಗಳ ಹಾನಿಯಿಂದ ರಕ್ಷಿಸುತ್ತದೆ. ಅಣಬೆಗಳಲ್ಲಿನ ಕ್ಯಾಲೋರಿಗಳು ಮತ್ತು ಕೊಬ್ಬಿನ ಪ್ರಮಾಣವು ತುಂಬಾ ಕಡಿಮೆಯಾಗಿದ್ದು ತೂಕ ನಿಯಂತ್ರಣಕ್ಕೆ ಕಾರಣವಾಗುತ್ತದೆ. ಮಧುಮೇಹ ರೋಗಿಗಳು ಅಣಬೆಗಳನ್ನು ಕುದಿಸಬಹುದು, ಲಘುವಾಗಿ ಹುರಿಯಬಹುದು ಅಥವಾ ಗ್ರೇವಿ ರೂಪದಲ್ಲಿ ತಿನ್ನಬಹುದು. ಅಣಬೆಗಳನ್ನು ಹೆಚ್ಚು ಎಣ್ಣೆ ಮತ್ತು ತುಪ್ಪ ಅಥವಾ ಕೆನೆಯಲ್ಲಿ ಬೇಯಿಸುವುದಿಲ್ಲ ಎಂಬುದನ್ನು ನೆನಪಿಡಿ, ಇಲ್ಲದಿದ್ದರೆ ಅದರ ಪ್ರಯೋಜನಗಳನ್ನು ಕಡಿಮೆ ಮಾಡಬಹುದು. ಆಲಿವ್ ಎಣ್ಣೆ ಅಥವಾ ಲಘು ಮಸಾಲೆಗಳೊಂದಿಗೆ ಬೇಯಿಸುವುದು ಉತ್ತಮ. 3. ಸೌತೆಕಾಯಿ. ಸೌತೆಕಾಯಿ ಕೂಡ ತುಂಬಾ ಸೌಮ್ಯ ಮತ್ತು ಹೆಚ್ಚು ನೀರಿನಿಂದ ಕೂಡಿರುವ ಪೋಷಣೆಯುಕ್ತ ತರಕಾರಿ. ವಿಶೇಷವಾಗಿ ಇದನ್ನು ಮಧುಮೇಹಕ್ಕೆ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಇದು ಸುಮಾರು 95% ನೀರನ್ನು ಹೊಂದಿರುತ್ತದೆ. ಇದು ದೇಹವನ್ನು ಹೈಡ್ರೀಕರಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ದೊಡ್ಡ ವಿಷಯವೇನೆಂದರೆ ಸೌತೆಕಾಯಿಗಳಲ್ಲಿ ಕಾರ್ಬೋಹೈಡ್ರೇಟುಗಳು, ಕ್ಯಾಲೋರಿಗಳು ಮತ್ತು ಸಕ್ಕರೆಯ ಪ್ರಮಾಣವು ತುಂಬಾ ಕಡಿಮೆಯಾಗಿದೆ. ಇದರಿಂದಾಗಿ ಅದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವುದಿಲ್ಲ.
ಸೌತೆಕಾಯಿಗಳು ವಿಟಮಿನ್ ಕೆ, ವಿಟಮಿನ್ ಸಿ, ಪೊಟ್ಯಾಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಇದು ಜೀವಕೋಶಗಳನ್ನು ಒತ್ತಡದಿಂದ ರಕ್ಷಿಸುತ್ತದೆ ಮತ್ತು ಹೃದಯ ಕಾಯಿಲೆ, ಹೆಚ್ಚಿನ ಬಿಪಿ ಮತ್ತು ಉರಿಯೂತದಂತಹ ಮಧುಮೇಹ ತೊಂದರೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸೌತೆಕಾಯಿ ದೇಹವನ್ನು ತಂಪಾಗಿಸುತ್ತದೆ ಮತ್ತು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮಧುಮೇಹ ರೋಗಿಗಳಲ್ಲಿ ತೂಕ ನಿಯಂತ್ರಣಕ್ಕೆ ಇದು ಬಹಳ ಮುಖ್ಯವಾದ ಕಾರಣ. ತೂಕವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಅಸಮತೋಲನಗೊಳಿಸುತ್ತದೆ. ಸೌತೆಕಾಯಿಯ ಸೇವನೆಯು ಹಸಿವನ್ನು ನಿಯಂತ್ರಿಸುತ್ತದೆ. ಮಧುಮೇಹ ರೋಗಿಗಳು ಸೌತೆಕಾಯಿಗಳನ್ನು ಸಲಾಡ್ ರೂಪದಲ್ಲಿ ತಿನ್ನಬಹುದು. ರಾಯ್ತ, ಮೊಸರು, ನಿಂಬೆ ಮತ್ತು ಸ್ವಲ್ಪ ಮಸಾಲೆಗಳೊಂದಿಗೆ ಬೆರೆಸುವ ಮೂಲಕ ಸಹ ಮಾಡಬಹುದು. 4. ಟೊಮ್ಯಾಟೊ ಹೆಚ್ಚು ಪೌಷ್ಟಿಕ ಮತ್ತು ಕಡಿಮೆ ಕ್ಯಾಲೋರಿ ಮತ್ತು ಮಲ್ಟಿಯೂಸ್ ತರಕಾರಿ ಆಗಿದೆ. ಇದು ರುಚಿ ಮತ್ತು ಬಣ್ಣದಲ್ಲಿ ಮಾತ್ರವಲ್ಲ, ಆರೋಗ್ಯ ದೃಷ್ಟಿಕೋನದಿಂದಲೂ ಕೂಡ ಹೆಚ್ಚು ಉಪಯುಕ್ತವಾಗಿದೆ. ವಿಶೇಷವಾಗಿ ಮಧುಮೇಹ ರೋಗಿಗಳಿಗೆ ನೈಸರ್ಗಿಕವಾಗಿ ಕಂಡುಬರುವ ಸಕ್ಕರೆ ಟೊಮ್ಯಾಟೊದಲ್ಲಿ ತೀರಾ ಕಡಿಮೆ ಮತ್ತು ಇದರ ಗ್ಲೈಸೆಮಿಕ್ ಸೂಚ್ಯಂಕ ಸಹ ಕಡಿಮೆಯಾಗಿದೆ. ಇದರಿಂದಾಗಿ ಅದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ವೇಗವಾಗಿ ಹೆಚ್ಚಿಸುವುದಿಲ್ಲ. ವಿಶೇಷವಾಗಿ ಗುಣಮಟ್ಟವು ಮಧುಮೇಹ ರೋಗಿಗಳಿಗೆ ಸೂಕ್ತವಾಗಿದೆ. ಟೊಮ್ಯಾಟೊದಲ್ಲಿ ಲೈಕೋಪೆನ್ ಎಂಬ ಸಂಯುಕ್ತ ಮತ್ತು ತುಂಬಾ ಪ್ರಬಲವಾದ ಉತ್ಕರ್ಷಣ ನಿರೋಧಕವಾಗಿದ್ದು, ಇದು ದೇಹದಲ್ಲಿನ ಸ್ವತಂತ್ರ ರಾಡಿಕಲ್ಗಳಿಂದ ಹಾನಿಯನ್ನು ತಡೆಯುತ್ತದೆ ಮತ್ತು ಕೋಶಗಳನ್ನು ರಕ್ಷಿಸುತ್ತದೆ. ಹೃದ್ರೋಗ, ಮೂತ್ರಪಿಂಡದ ಹಾನಿ ಮತ್ತು ಮಧುಮೇಹಕ್ಕೆ ಸಂಬಂಧಿಸಿದ ಗಂಭೀರ ತೊಡಕುಗಳಿಂದ ರಕ್ಷಿಸಲು ಇದು ಸಹಾಯ ಮಾಡುತ್ತದೆ. ವಿಟಮಿನ್ ಸಿ, ವಿಟಮಿನ್ ಎ, ಪೊಟ್ಯಾಷಿಯಂ ಮತ್ತು ಫೋಲೇಟ್ ಮತ್ತು ಫೈಬರ್ ಸಹ ಟೊಮ್ಯಾಟೊಗಳಲ್ಲಿ ಸಾಕಷ್ಟು ಕಂಡುಬರುತ್ತದೆ. ಈ ಎಲ್ಲ ಅಂಶಗಳು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಮಧುಮೇಹದ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ಫೈಬರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ, ಏಕೆಂದರೆ ಇದು ಆಹಾರದ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ರಕ್ತದಲ್ಲಿ ಗ್ಲೂಕೋಸ್ ಅನ್ನು ನಿಧಾನವಾಗಿ ನೀಡುತ್ತದೆ. ಟೊಮ್ಯಾಟೊಗಳನ್ನು ಆಹಾರದಲ್ಲಿ ಸಲಾಡ್, ತರಕಾರಿಗಳು, ಸ್ಯಾಂಡ್ವಿಚ್ಗಳು ಅಥವಾ ರಸಗಳ ರೂಪದಲ್ಲಿ ಸುಲಭವಾಗಿ ಸೇರಿಸಬಹುದು. 5. ಹಸಿರು ಬೀನ್ಸ್ ಮಧುಮೇಹ ರೋಗಿಗಳಿಗೆ ಹೆಚ್ಚು ಪ್ರಯೋಜನಕಾರಿ ತರಕಾರಿ ಆಗಿದ್ದು, ಏಕೆಂದರೆ ಇದು ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕವನ್ನು ಹೊಂದಿದೆ. ಹಸಿರು ಬೀನ್ಸ್ ತುಂಬಾ ಕಡಿಮೆ ಕ್ಯಾಲೋರಿಗಳನ್ನು ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಸಹ ಹೊಂದಿರುತ್ತದೆ. ಇದು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತು ಇದರಲ್ಲಿರುವ ಫೋಲೇಟ್ ದೇಹದ ಪ್ರತಿರಕ್ಷೆ ಮತ್ತು ಸೆಲ್ಯುಲಾರ್ ಆರೋಗ್ಯವನ್ನು ಸುಧಾರಿಸುತ್ತದೆ. ಇದು ಉತ್ಕರ್ಷಣ ನಿರೋಧಕಗಳ ಉತ್ತಮ ಮೂಲವಾಗಿದ್ದು, ದೇಹದಲ್ಲಿ ಊತ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಹಸಿರು ಬೀನ್ಸ್ ಹೃದಯ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಇದು ಮಧುಮೇಹ ರೋಗಿಗಳಿಗೆ ತುಂಬಾ ಅಗತ್ಯವಾಗಿರುತ್ತದೆ. 6. ನುಗ್ಗೆಕಾಯಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಲು ನುಗ್ಗೆಕಾಯಿಯನ್ನು ದೈನಂದಿನವಾಗಿ ತೆಗೆದುಕೊಳ್ಳಬೇಕು. ಈ ತರಕಾರಿಯನ್ನು ಸೂಪ್ನಲ್ಲಿ ಅಥವಾ ಸಾಂಬಾರ್ನಲ್ಲಿ ಸೇರಿಸಬಹುದು. ಡ್ರಮ್ಸ್ಟಿಕ್ಗಳನ್ನು ಸೇವಿಸುವುದರಿಂದ ನೈಸರ್ಗಿಕ ರೀತಿಯಲ್ಲಿ ಇನ್ಸುಲಿನ್ ಅನ್ನು ಉತ್ಪಾದಿಸುತ್ತದೆ. ಗ್ಲೂಕೋಸ್ ಆಕ್ಷೇಪಣೆಗಳು ಉತ್ತಮವಾಗಿರುತ್ತದೆ. ಅಲ್ಲದೆ ಈ ತರಕಾರಿ ಸಕ್ಕರೆ ಮಟ್ಟವನ್ನು ಮಾತ್ರವಲ್ಲದೆ ಸಾಮಾನ್ಯ ಬಿಪಿಯನ್ನು ಸಹ ನಿಯಂತ್ರಿಸುತ್ತದೆ. ನುಗ್ಗೆಕಾಯಿಯು ಕಿತ್ತಳೆಗಿಂತ 7 ಪಟ್ಟು ಹೆಚ್ಚು ವಿಟಮಿನ್ ಸಿ ಯನ್ನು ಹೊಂದಿರುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ದೇಹವನ್ನು ಆರೋಗ್ಯವಾಗಿರಿಸುತ್ತದೆ. 7. ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಕೂಡ ಪೋಷಕಾಂಶಯುಕ್ತ ಹಸಿರು ಎಲೆಗಳ ತರಕಾರಿಯಾಗಿದ್ದು, ಇದು ಮಧುಮೇಹ ರೋಗಿಗಳಿಗೆ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಇದು ತುಂಬಾ ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿದೆ. ಇದರಿಂದಾಗಿ ಅದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವುದಿಲ್ಲ. ಪಾಲಕ್ ಮೆಗ್ನೀಷಿಯಂ, ಕಬ್ಬಿಣ, ಜೀವಸತ್ವಗಳು ಎ, ಸಿ, ಫೋಲೇಟ್ನಿಂದ ಸಮೃದ್ಧವಾಗಿದೆ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಅದರಲ್ಲಿರುವ ಕರಗಬಲ್ಲ ಫೈಬರ್ ಆಹಾರದ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇದನ್ನು ತರಕಾರಿ ಪರೋಟಾದಲ್ಲಿ ತಿನ್ನಬಹುದು, ಆದರೆ ಅತಿಯಾದ ಎಣ್ಣೆ ಅಥವಾ ತುಪ್ಪದಲ್ಲಿ ಬೇಯಿಸುವುದನ್ನು ತಪ್ಪಿಸಿ. 8. ಎಲೆಕೋಸು ಮಧುಮೇಹ ರೋಗಿಗಳಿಗೆ ಎಲೆಕೋಸು ಅತ್ಯಂತ ಪ್ರಯೋಜನಕಾರಿ.
ಮತ್ತು ಸುರಕ್ಷಿತ ತರಕಾರಿ ಎಂದು ಪರಿಗಣಿಸಲಾಗುತ್ತದೆ. ಎಲೆಕೋಸಿನಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ ಮತ್ತು ಉತ್ಕರ್ಷಣ ನಿರೋಧಕಗಳು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಇದರ ಸೇವನೆಯು ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಸಕ್ಕರೆ ನಿಯಂತ್ರಣಕ್ಕೆ ಅಗತ್ಯವಾಗಿರುತ್ತದೆ. ಇದು ತುಂಬಾ ಕಡಿಮೆ ಕ್ಯಾಲೋರಿಗಳು ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತದೆ. ಇದು ಆಹಾರಕ್ಕೆ ಸೂಕ್ತವಾಗಿದೆ. ಇನ್ಸುಲಿನ್ ಅನ್ನು ಸುಧಾರಿಸಲು ಇದು ಸಹಾಯ ಮಾಡುತ್ತದೆ. ಎಲೆಕೋಸು ಲಘು ಮಸಾಲೆಗಳಲ್ಲಿ ಹುರಿಯಬಹುದು. ಸೂಪ್ ಅಥವಾ ಸಲಾಡ್ಗಳಾಗಿ ತಿನ್ನಬಹುದು. ಹುರಿದ ಅಥವಾ ಅತಿಯಾದ ಎಣ್ಣೆಯಲ್ಲಿ ಮಾಡಿದ ಎಲೆಕೋಸನ್ನು ತಪ್ಪಿಸಬೇಕು. ರಕ್ತದಲ್ಲಿನ ಸಕ್ಕರೆಯನ್ನು ಸ್ಥಿರವಾಗಿಡಲು ಇದರ ನಿಯಮಿತ ಸೇವನೆಯು ಸಹಕಾರಿಯಾಗಿರುತ್ತದೆ. 9. ಬ್ರೋಕೋಲಿ. ಇದು ಮಧುಮೇಹ ರೋಗಿಗಳಿಗೆ ಅತ್ಯಂತ ಪೌಷ್ಟಿಕ ತರಕಾರಿಯಾಗಿದೆ, ಏಕೆಂದರೆ ಇದು ತುಂಬಾ ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿದೆ. ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ಇನ್ಸುಲಿನ್ ಅನ್ನು ಸಕ್ರಿಯಗೊಳಿಸಲು ಮತ್ತು ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಲ್ಲದೆ ಇದರಲ್ಲಿ ಕೋಸುಗಡ್ಡೆ ಶ್ರೀಮಂತ ಫೈಬರ್, ವಿಟಮಿನ್ ಸಿ, ಕ್ಯಾಲ್ಸಿಯಂ, ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದೆ. ಅದು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುವುದಲ್ಲದೆ ಹೃದಯವನ್ನು ರಕ್ಷಿಸುತ್ತದೆ. ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಪೌಷ್ಟಿಕಾಂಶವನ್ನು ಇತರ ಕಾರ್ಯತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಅಡುಗೆ ಮಾಡುವ ಮೂಲಕ ಕೋಸುಗಡ್ಡೆಯನ್ನು ಸೇವಿಸುವುದು ಉತ್ತಮ. ಮಧುಮೇಹ ರೋಗಿಗಳಿಗೆ ಇದು ಆದರ್ಶ ತರಕಾರಿಯಾಗಿದ್ದು, ಇದನ್ನು ನಿಯಮಿತ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕು. 10. ಕ್ಯಾರೆಟ್. ಕ್ಯಾರೆಟ್ನಲ್ಲಿರುವ ಬೇಟಾ ಕ್ಯಾರೋಟಿನ್, ವಿಟಮಿನ್ ಎ ಮತ್ತು ಉತ್ಕರ್ಷಣ ನಿರೋಧಕಗಳು ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತದೆ ಮತ್ತು ಕೋಶಗಳನ್ನು ರಕ್ಷಿಸುತ್ತದೆ. ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಕ್ಯಾರೆಟ್ ತುಂಬಾ ಕಡಿಮೆ ಕ್ಯಾಲೋರಿಯನ್ನು ಹೊಂದಿದ್ದು ಮತ್ತು ಕೊಬ್ಬನ್ನು ಹೊಂದಿರುತ್ತದೆ. ಇದು ತೂಕ ನಿಯಂತ್ರಣವನ್ನು ಕಡಿಮೆ ಮಾಡುತ್ತದೆ. ಹಸಿಯಾದ, ಕುಡಿಯುವ ಅಥವಾ ಲಘುವಾಗಿ ಉರಿಯುವ ಮೂಲಕ ಇದನ್ನು ಸೇವಿಸಬಹುದು. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಕ್ಯಾರೆಟ್ ಅನ್ನು ಮಧ್ಯಮ ಪ್ರಮಾಣದಲ್ಲಿ ನಿಯಮಿತವಾಗಿ ಸೇವಿಸುವುದು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.